ಸದ್ಯ ಇಲ್ಲದೆ ರಾಮಾಯಣದ್ದು ಒಂದು ಸಣ್ಣ ಟೀಸರ್ ಬಿಟ್ಟಿದ್ದಾರೆ. ರಾಮ ಅಂತ ಟೈಟಲ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಬರೋಣ. ಮಾನ್ಸ್ಟರ್ ಮೈಂಡ್. ಓ ಇದೆ, ಇದೊಂದು ಸಮಸ್ಯೆ ಖಂಡಿತ ಇದೆ. ಸೂಪರ್. He is always the answer. Fantastic. Ruling the hearts for over 5,000 years. Exactly. ಚೆನ್ನಾಗಿದೆ, ಕಲರಿಂಗ್ ಎಲ್ಲ ಚೆನ್ನಾಗಿದೆ. ಓ ರಾಕ್ಷಸರು. ನೋಡ, ನೈಸ್ 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 ನೈಸ್. ರಥ ವನವಾಸ. 8 ಟೈಮ್ ಆಸ್ಕರ್ ವಿನ್ನಿಂಗ್ DNEG ಅವ್ರು ಮಾಡಿದ್ದಾರೆ ಇದಕ್ಕೆ, VFX ಅಂಡ್ CGI. ವಾ, ರಣಬೀರ್ ಕಪೂರ್ ಚಾನ್ಸ್ಲೆಸ್. Greatest of all time. ಐಸ್ ಎಲ್ಲ ಎಕ್ಸ್ಪ್ರೆಷನ್ ರಣಬೀರ್ ಕಪೂರ್ ಬೀಟೆ ಮಾಡೋಕ್ಕಲ್ಲ. ರಾಮ. ಓಕೆ, ಯಾರಪ್ಪ ಕರೆದಿದ್ದು? ಓಕೆ, ರಣಬೀರ್ ಕಪೂರ್ ಪಾಸ್. ಹೆಂಗಿರುತ್ತೋ ಏನೋ ಅಂತ ಭಯ ಇತ್ತು. ರಾಮಾಯಣ ಎಷ್ಟೇ ತೋರಿಸಿಲ್ಲ ಅನ್ಕೊಂಡೆ. ಪುಷ್ಪಕ ವಿಮಾನ, ಫಿಲ್ಮ್ ಫಾರ್ ಐಮ್ಯಾಕ್ಸ್. ಹೆವಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಕ್ಚುಲಿ ಹೋದ ವಾರ ರಾಮನವಮಿ ಇತ್ತು, ಒಳ್ಳೆ ಅಕೇಶನ್ ಆಗಿರೋದು, ಅವತ್ತೇ ರಿಲೀಸ್ ಮಾಡ್ಬೋದಿತ್ತು. ಗೊತ್ತಿಲ್ಲ ಅದು ಯಾಕೆ ಒಂದು ವಾರ ತಳ್ಳಿ ಮಾಡಿದ್ದಾರೆ ಅಂತ. ಈ ವಿಡಿಯೋ ಬಿಟ್ಟಿದ್ದು ಆಕ್ಚುಲಿ ಸರ್ಪ್ರೈಸ್ ಆಗೇ ಇತ್ತು. ಇದ್ರ ಬಗ್ಗೆ ನನಗಂತೂ ನ್ಯೂಸ್ ಇರಲಿಲ್ಲ. ಬೆಳಗ್ಗೆ ಜಸ್ಟ್ ಹಂಗೆ ಸ್ಕ್ರಾಲ್ ಮಾಡ್ತಿದ್ದೆ ಯೂಟ್ಯೂಬು, ನೋಡ್ತೀನಿ ರಾಮ್ ಅಂತ ಒಂದು ವಿಡಿಯೋ, ಒಂದು ಗ್ಲಿಮ್ಸ್ ಬಿಟ್ಟಿದ್ದಾರೆ. ಜಸ್ಟ್ 1 hour ಅಲ್ಲಿ 1 million ವ್ಯೂಸ್ ಆಗಿಬಿಟ್ಟಿದೆ. ಸೊ ನಾನು ಫಸ್ಟ್ ಇದು ಯಾವುದೋ ಫ್ಯಾನ್ ಮಾಡೋ ಏನಪ್ಪ ಅನ್ಕೊಂಡೆ, ಬಟ್ ಅದು ಪೇಜ್ಗೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಅದು ಅಫಿಷಿಯಲ್ ವಿಡಿಯೋ ಅಂತ. ತಪ್ಪು ನಂದಲ್ಲ, ಬೆಳಗಾನ ಇದ್ದರೆ 100 ಫ್ಯಾನ್ ಮೇಡ್ ವಿಡಿಯೋಗಳು, ಅದರಲ್ಲೂ AI ಬಂದಾಗಿಂದ ಅಂತರೂ ಹೇಳೋದೇ ಬೇಡ. ಬಟ್ ಈ ವಿಡಿಯೋ ನೋಡಿ ಯಾವ ಪುಣ್ಯಾತ್ಮ ಮಾಡೋನೋ ಗೊತ್ತಿಲ್ಲ, ಜಸ್ಟ್ AI ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ರೆಂಡರ್ ಮಾಡಿದ್ದಾನೆ ನೋಡಿ ಇದನ್ನ. ನನಗೇನೋ ಒಂದೊಂದು ಸೀನಲ್ಲಂತರೂ ಈ ಅಫಿಷಿಯಲ್ ಟೀಸರ್ಗಿನ್ನ ಇದರಲ್ಲಿರೋ ಸೀನ್ಗಳೇ ಸೂಪರ್ ಅನಿಸ್ತು. 4,000 ಕೋಟಿ ಅಂತ ಯಾರೋ ಹೇಳ್ದಂಗೆ ಬಜೆಟು, ಬಟ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ರಣಬೀರ್ ಕಪೂರ್ ಸೂಟ್ ಆಗಿದ್ದಾರೆ, ಯಾಕಂದರೆ ನಾವು ಮುಂಚೆ ಬಂದಿತ್ತಲ್ಲಪ್ಪ ಒಂದು ರಾಮಾಯಣ ಸಿನಿಮಾ, ಆ ಬರೆನೇ ಇನ್ನೂ ನಮಗಿನ್ನೂ ಗಾಯ ಮಾಡಿರಲಿಲ್ಲ. ಅದ್ರ ಮೇಲೆ ಇನ್ನೊಂದು ಏನಾರ ಬರೆ ಆಗ್ತಾರ ಅಂದ್ಕೊಂಡೆ, ಬಟ್ ನೈಸ್. ಆ್ಯಕ್ಚುಲಿ ನಾನು ರಣಬೀರ್ ಕಪೂರ್ ಬಿಗ್ ಫ್ಯಾನ್, ಬಟ್ ಸ್ಟಿಲ್ ಹೇಳ್ತೀನಿ, ಈ 1987 ಬಂದಿದ್ದು ರಮಾನಂದ್ ಸಾಗರದ ರಾಮಾಯಣ ಮುಂದೆ ಯಾವ ಸಿನಿಮಾನೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನೇ VFX ಬಂದರು, ಏನೇ CGI ಮಾಡಿದ್ರು, ಇನ್ನೂ 100 ವರ್ಷ ಆದ್ರೂ, 1,000 ಕೋಟಿ ಬಜೆಟ್ ಹಾಕಿದ್ರು ಆ ಒಂದು ಎಮೋಷನ್ಸ್ನ ತರಕ್ಕೆ ಖಂಡಿತವಾಗ್ಲೂ ಯಾರ ಕೈಯಿಂದ ಸಾಧ್ಯ ಇಲ್ಲ. ಇರೋದ್ರಲ್ಲಿ ಏನು ಬೆಸ್ಟ್ ಬರುತ್ತೋ ಅದನ್ನ ನೋಡ್ಬೇಕಷ್ಟೇ ನಾವು. ಆದಿಪುರುಷ್ ಇಟ್ಟಿರೋ ಭಯ ಅಂತದ್ದು, ಓಕೆನಾ? ಯಾಕಂದರೆ ಈ ರಾಮಾಯಣ ಕತೆ ತಗೊಂಡು ಅವ್ರು ಮಾಡಿದ ಟಾರ್ಚರು ನಿಮಗೆಲ್ಲ ಗೊತ್ತಿರೋದೆ, ಇನ್ನೂ ಸುಧಾರಿಸ್ಕೊತಾ ಇದೀವಿ ಅದರಿಂದ. ಬಟ್ ಈ ಸಿನಿಮಾಗೆ VFX USP. ಈ ವಿಡಿಯೋದಲ್ಲಿ ಕೆಲವೊಂದು ಪೀಕ್ ಪಾಯಿಂಟ್ಸ್ ಇತ್ತು, ಅಟ್ ದ ಸೇಮ್ ಟೈಮ್ ತುಂಬ ಲೋ ಪಾಯಿಂಟ್ಸು ಇತ್ತು. ಹಳೆಗಾಯಿಗಳು ಜ್ಞಾಪಕ ಆಯಿತು ಅಂತ ಅನ್ಕೊಳ್ಳೋಣ. ನೋಡೋಣ, ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಸೊ ಈ ಗ್ಯಾಪಲ್ಲಿ ಇವಾಗ ತೆಗೆದಿರೋ ಸಿನಿಮಾನೇ ಇನ್ನೂ ಚೆನ್ನಾಗಿ ಬೆಟರ್ ಮಾಡಿ ನಮ್ಮ ಮುಂದೆ ತೊಗೊಂಬರ್ತಾರೆ ಅಂತ ನಂಬಿಕೆಯಲ್ಲಿ ಕಾಯೋಣ. ಇನ್ನು ಮ್ಯೂಸಿಕ್ ಕಡೆ ಬಂದರೆ ಯಶ್ ರಣಬೀರ್ ಕಾಂಬೋಗಿಂತ ನನಗೆ ಎ ರಹಮಾನ್ ಆ್ಯಂಡ್ ಹನ್ಸ್ ಝೈಮರ್ ಅವ್ರ ಕಾಂಬೋನೇ ತುಂಬ ಎಕ್ಸೈಟಿಂಗ್ ಆಗಿದೆ. ಬಟ್ ಈ ಟೀಸರ್ ವಿಡಿಯೋದಲ್ಲಂತೂ ಅಂಥ ಮ್ಯಾಜಿಕ್ ಏನು ನೋಡಲಿಲ್ಲ. ಆ್ಯಕ್ಚುಲಿ ಟೈಟಲ್ ರಿವೀಲ್ ವಿಡಿಯೋದಲ್ಲೇ ಚೆನ್ನಾಗಿತ್ತು, ನೋಡೋಣ. ಬಟ್ ಸಿನಿಮಾ ಮೇಲಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಓವರ್ ಆಲ್ ನಾಟ್ ಬ್ಯಾಡ್ ಎಟ್ ಆಲ್. ಮೇ ಬಿ ಯಶ್ ಅವ್ರನ್ನ ಈ ಗ್ಲಿಮ್ಸಲ್ಲಿ ಬೇಡ ಅಂತ, ಯಾಕಂದರೆ ಇದು ಥೀಮ್ಯಾಟಿಕ್ ಆಗಿ ರಾಮ್ ಅಂತ ಮಾತ್ರ ತೋರಿಸಿರೋದಕ್ಕೆ. ಸೊ ಎಷ್ಟು ಪೋರ್ಷನ್ಸ್ ಏನಿಟ್ಟಿಲ್ಲದೆ ಜಸ್ಟ್ ಒಂದು ಜಲಕ್ ಇಟ್ಟಿದ್ದಾರೆ ಅಂದ್ಕೊಳ್ತೀವಿ. ನೋಡೋಣ, ಈಗ ಬರೋ ನೆಕ್ಸ್ಟ್
ಟೀಸರ್ ಆಗಲಿ ಇನ್ನೊಂದಾಗಲಿ ಅದರಲ್ಲಿ ಎಷ್ಟು ತೋರಿಸ್ಬೋದು. ವೇಟಿಂಗ್ ನೋಡೋಕ್ಕೆ ಆ ಲುಕ್ ಹೇಗಿರುತ್ತೆ ಏನು ಅಂತ. ಈಗ ಜಸ್ಟ್ ಇನ್ನು ಟಾಕ್ಸಿಕಲ್ಲಿ ಅವರ ಎರಡೆರಡು ಲುಕ್ ನೋಡಿ ಹೋಗಿದ್ದೀವಿ. ನೋಡೋಣ.